ನಮಸ್ಕಾರ KKF ಎಲ್ಲ ಆಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಗೋವಾದ ಇಂಡಿಯಾ ಬೈಕ್ ವೀಕ್ ನ 2ನೇ ದಿನ ನಾವು ಉಳಿದಂತ ಹೋಟೆಲ್ ಇದು. ಸೊ IPS ಅಂತ ಹೇಳಿ ಇಲ್ಲಿ ಉಳಿದಿದ್ವಿ. ಅಲ್ಲಿ ಏನೇನು ಇವೆಂಟ್ ನಡೆಯುತ್ತೆ ಅದನ್ನೆಲ್ಲ ಒಂದು ರೌಂಡ್ ಕವರ್ ಮಾಡ್ಕೊಂಡು ನಿಮ್ಗೂ ತೋರಿಸಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಗೋವಾ ಬ್ರೋ, ಈ ತರದ್ದು ಪಂಚೆ ಎಲ್ಲಿ ಸಿಗುತ್ತೆ ಬ್ರೋ? ಇದು ಥೈಲ್ಯಾಂಡ್ ಅಲ್ಲಿ ತಗೊಂಡಿದ್ದ. ಏನ್ ಬ್ರೋ ಇದು ರಶ್? ಈ ಮಟ್ಟ ರಶ್ ಐತಲ್ಲ. ಹೆಂಗೆ ಬ್ರೋ ನೀವು ಈ ಥರ ಫುಡ್ ಎಲ್ಲ ಹುಡುಕ್ತೀರಾ? ನೋಡಿ, ಯಾವುದೋ ಒಂದು ಸಂದಿನಲ್ಲಿ ನಡ್ಕೊಂಡು ಹೋಯ್ತಾರ ಹೋಟ್ಲಿಗೆಲ್ಲ ಕರ್ಕೊಬತ್ತೀರಾ. ಹೆಂಗ್ ನಿಶಾಂತ್ ಬ್ರೋ ಇದೆಲ್ಲ? ಎಲ್ಲ ಮಾಡೋದು ಹೊಟ್ಟೆಗೆ ಬಟ್ಟೆಗೆ ಅಂತಾರೆ. ನೋಡಿ, ನಮಗೆಲ್ಲ ಇವೆಂಟು, ಆದರೆ ಈ ಇವೆಂಟ್ನ ಆರ್ಗನೈಸ್ ಮಾಡೋರ ಜೀವನ ನೋಡಿ ಹೆಂಗಿದೆ ಅಂತ. ಪಾಪ ಎಲ್ಲ ಒಬ್ಬರಿಗೆ ಆನಂದ, ಇನ್ನೊಬ್ಬರಿಗೆ ಕಷ್ಟ. ಮೊನ್ನೆ ಬಂದಾಗ ಈ ಜಾಗ ಹೊಸ್ತು ಅಂತ ಫೀಲ್ ಆಗ್ತಿತ್ತು, ಆದರೆ ಇವತ್ತು ಇಲ್ಲ. ಈಗ ಇಲ್ಲಿ ಬರ್ತಾರಂತ ಬೈಕ್ಗಳು ಅವರವರ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋ ಥರ ಒಂದೊಂದು ಗ್ರೂಪ್ ರೈಡ್ನ ಮಾಡ್ಕೊಂಡು ಬಂದಿದ್ದಾರೆ. ನೋಡ್ರಿ ನೋಡ್ರಿ ನೋಡ್ರಿ, ಇಲ್ಲಿ ನೋಡಕ್ಕೆ ಒಂಥರ ಚಂದ ಇದು. ನೋಡಿ, ರಿಯಲ್ ರೈಡರ್ಸ್ಗಳು ಹೆಲ್ಮೆಟ್ ಹಾಕೊಂಡು ಜನಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಎಂಥ ಗಾಡಿನಾದ್ರೂ ಓಡಿಸಿ ಅಟ್ಲೀಸ್ಟ್ ಹೆಲ್ಮೆಟ್ ಅನ್ನೋ ಸೇಫ್ಟಿ ಗೇರ್ ಹಾಕಿ ಅಂತ. ಅಲ್ಲೊಂದಷ್ಟು ಜನ ಬಂದಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ನೀವು 2ನೇ ಸಲ ಬಂದಿರೋರು, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಆಕ್ಚುಲಿ ಏನೋ ಒಂದು ಬೈಕರ್ಸ್ ಇದು ಎಲ್ಲ ಇದೆ, ಬಟ್ ನಾವೆಲ್ಲ ಸ್ವಲ್ಪ ಪೀಸ್ ಸೀಕರ್ಸ್, ನಮಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಲ್ವಾ? ಸೊ ಈವೆಂಟ್ ಏನು ಅಂತಂದ್ರೆ ಇಂಟ್ರೋವರ್ಟ್ ಅಂತ ಅನ್ಕೊಂಡಿರೋರ್ಗೆಲ್ಲ ಮೇ ಬಿ ಕಷ್ಟ. ಎಕ್ಸ್ಟ್ರೋವರ್ಟ್ ಆಗಿದ್ದು ಇಲ್ಲಿ ಆರಾಮಾಗಿ ಓಡಾಡ್ಕೊಂಡೆ ಜೈ 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 ಅಂದ್ರೆ ಮಾತ್ರ ಈ ಇವೆಂಟು ನಮಗೆ ನೋಡಕ್ಕೆ ಮಜಾ ಸಿಗುತ್ತೆ. ಸೊ ನೋಡಿ, ಈ ತರ ಇಟ್ಟಿರ್ತಾರೆ. ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಆ ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ ಬೇಕು ಅಂತಂದ್ರೆ ನಾವು ನೋಡಿ ಕೇಳ್ಬೋದು. ಕರೀಲ ಮೇಡಮ್ನ? ಬ್ರೋ, ಏನ್ ಮಾಡಲ್ ಇದು ಹೊಸದಾ? ಮೊದ್ಲಿದ್ದು ಯಾವ್ದು C30 ಇತ್ತಲ್ಲ, ಇದೇನಿದೆ ಪ್ರೈಸು? ಅದು C50 Pro. ಓಕೆ, ಅದಾ? ಅದು ಲೈಟ್ ಬರ್ತಾ ಇದೆಲ್ವಾ, C50 Pro. ಅದು ಹಿಂದೆ ಇರೋದು C50 Plus, ಇದು C50. ಸೊ ಯಾವ್ದು ರೇಂಜ್, ಮನಿ ರೇಂಜ್ ಇಂದ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಮ್ಮಿ ಇದೆ? ಇದು ಜಾಸ್ತಿ. ಓಕೆ, ಅದು ನೆಕ್ಸ್ಟ್. ಸೊ ಏನಿದೆ ಹೊಸ ಫೀಚರ್ಸ್ ಏನು ಆ್ಯಡ್ ಮಾಡಿದ್ದೀರಾ? ಇದರಲ್ಲಿ ಫಸ್ಟು ಈ ರೆಡ್ ಇದೆ, ಒಂದು ಇಂಟರ್ಕಮ್ ಸ್ಪೆಷಲ್ ಫೀಚರೇ ಬಂದು ಅದು ರೇಂಜು. ಇದರಲ್ಲಿ ನಾರ್ಮಲ್ ಆಗಿ 1.1 ರೇಂಜ್ ಕಿಲೋಮೀಟರ್. ಓಕೆ, ಈ ರೆಡ್ ಒಂದು ಫೀಚರ್ ಇದೆ. ಅದು ಏನಂದ್ರೆ UPM ಮೊಬೈಲ್ ನೆಟ್ವರ್ಕ್ ರೇಂಜೇ ಇಲ್ಲ. ಓ, ಟಾಕ್ ಫ್ರಮ್ ಎನಿವೇರ್ ಟು ಎನಿವೇರ್, ಸ್ಟೇಟ್ ಟು ಸ್ಟೇಟ್ ಮಾತಾಡ್ಬೋದು. ಬರೀ ನಮ್ಮ ಆ್ಯಪ್ ಇದ್ರೆ ಸಾಕು, ಎಕ್ಸ್ಟ್ರಾ ಆ್ಯಪ್ ಏನು ಬೇಡ. ಬಟ್ ಸಿಮ್ ಕಾರ್ಡ್ ಆ ಥರ ಏನಾದರೂ ಹಾಕ್ಬೇಕಾ? ನಿಮಗೆ ಸಿಮ್ ಕಾರ್ಡ್ ಫೋನಲ್ಲಿ ಹಾಕಿರ್ತೀರ, ಇದಲ್ಲ, ಅದೇ ಸಾಕು. ಅದೇ ಸಾಕು. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಇದ್ದರೆ ವರ್ಕ್ ಆಗುತ್ತೆ. ಸೊ ಇದು ನೋಡಿ, ರೇಂಜೇ ಇಲ್ಲ ಅಂತೆ, ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ವರ್ಕ್ ಆಗುತ್ತೆ ಥ್ರೂ ಆ್ಯಪ್ ಮುಖಾಂತರ. ಸೊ ಈಗ ಮೊದಲೆಲ್ಲ ಇದ್ದಿತ್ತು ನಮಗೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಈ ಥರ ರೇಂಜ್ ಇತ್ತು, ಬಟ್ ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇವಾಗೆಲ್ಲ ಒಂದೊಂದು ರೌಂಡ್ ಅಂಗಡಿಗಳನ್ನೆಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಕೆಲವೊಂದು ಐಟಮ್ಸ್ಗಳಿದೆ, ಇದೆಲ್ಲ ನೋಡ್ತಿದ್ರೆ ನನಗೆ ಹೊಸದು ಆಗಿರ್ಬೋದು, ಪಾರ್ಟ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಹೊಸದು. ಬಟ್ ಏನು ಅಂತಂದರೆ ಎಕ್ಸ್ಪ್ಲೋರ್ ಮಾಡೋದ್ರಿಂದ ತಪ್ಪೇನಿಲ್ಲ, ಹೊಸ ಹೊಸ ಐಡಿಯಾಗಳು ಬರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್. Right folks, here we are at the Jameson Connect Howling Dog stage, and also we want to give a big ICICI as well as wait. ಇಲ್ಲಿ L&T ಅವರು ನಾನು ನಿಮಗೆ ಫಿನಾನ್ಸ್ ಕೊಡ್ತೀನಿ, ನೀವು ಕಾರು ಬೈಕ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರು ನೋಡಿ ಇಲ್ಲಿ. Okay, ready? Can I pick up the first one? I can hear you guys make some noise. Okay. पीछे अच्छा ठीक है. ಅಲ್ಲಿ ಬರೀ ಬೈಕ್ಗಳು ಮಾತ್ರ ಬಂದಿಲ್ಲ, ಕಾರ್ಗಳು ಕೂಡ ಬಂದಿದೆ. ಪೋರ್ಷೆ ಬಿಗ್ ಬೈಕ್ಸ್ ಅಂಡ್ ಕಾರ್ಸು ಕೂಡ ಇಲ್ಲಿದ್ದಾವೆ. ನಮ್ಮ ರಾಮಾಯಣ ಮಹಾಭಾರತನ ನೋಡಿ ವಿದೇಶಿಗರು ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಹೌ ವಾಸ್ ದ ಬೈಕ್? Unbelievable. Yeah? Unbelievable. And it's amazing. Ramayana. Actually. You know Ramayana? Yeah. And the Hanuman is... And where are you from actually? We're from Israel. Right? Israel. Nice.
ನೋಡ್ರಿ ಇಲ್ಲೊಂದು ಪಾಪು ಎಷ್ಟು ಮುದ್ದಾಗೈತೆ ಅಂತ. ದೊಡ್ಡ ಮಾಡ್ಕೊಯ್ತಾನಲ್ಲ ಶಾಣೆ ಎಲ್ಲೆಲ್ಲ ಹಾರ ಹಾಕ್ತಾರೆ. ಹಿಂಗೂ ಟೊಪ್ಪಿ ಹಾಕ್ಬೋದು ಅಂತ ಗೊತ್ತೈತಿ ನಿಮ್ಗೆ ಮ್ಯಾಲಿಂದ. ಇವ್ರಿಗೂ ಕಮೆಂಟ್ ಮಾಡ್ತಿದ್ರಂತೆ ಕಿತ್ತಡಿ ಕಿರಣ್ ಅಂತ, ಬಟ್ ಆಲ್ರೆಡಿ ನಾವು ಗೊತ್ತಿದ್ವಿ, ನಾವು ಆಲ್ರೆಡಿ ಮೆಸೇಜ್ ಮಾಡಿದ್ವಿ. But the main thing is that he made India proud. That is much bigger than what we are expecting from Indian community. Travel abroad and represent India in a very good way. So all the best, guys, for your future ride and looking forward to riding with you. Yes, bro. We can ride with together. ಇಷ್ಟು ಲೇಟಾಗಿ ಬರ್ತಿರಲ್ಲ, ನಾಚಿಕೆ ಬರಂಗಿಲ್ಲ. ನಾವೇನ್ ಮಾಡೋಣ, ಇವ್ರು ಕೇಳು. ಇಷ್ಟು ಲೇಟಾಗಿ ಬರ್ತೀರಿ, ನಾಚಿಕೆ ಬರಲ್ಲ? ನಾಚಿಕೆ ಇದ್ದಿದ್ರೆ ಇಲ್ಲಿ ಯಾಕೆ ಬರ್ತಿದ್ವಿ? ನಾಚಿಕೆ ಇದ್ರೆ ನಿಮ್ಮ ಫ್ರೆಂಡ್ಶಿಪ್ ಯಾಕೆ ಮಾಡ್ತಿದ್ವಿ ನಾವು? ಬ್ರೋ ಎಲ್ಲರೂ ಹೊಡೆದಿದ್ರು ಬ್ರೋ, ಅಲ್ಲಿ ಗಾಡಿ ಐತಿ ಹಾಗಿಕ್ಕಿರಿ ಗಾಡಿಗೆ. ಅದ್ರೊಳಗೆ ಹೋದ್ರೆ ಬೇರೆ ಇರ್ತದ ಮಾಡ್ರಿ ಬ್ರೋ. ನೀವೇನ್ ಮಾಡ ಹತ್ರಿ ಹೇಗೆ ಕಾಣಿಸ್ತದ ನೋಡ್ರಿ ಇದೆ ಅಲ್ಲ ಬ್ರೋ. ನಾ ಮಾಡಬೇಕಾದ್ರೆ ಸೈಕ್ ಕಾಣ್ತದೆ ಅಲ್ಲ ನೋಡ್ರಲ್ಲೇ. ಏನ್ ನಿಮ್ಗೆ ರೌಂಡ್ ಸರ್ಕಲ್ ಕೊಡ್ತೈತಲ್ಲ, ಇಟ್ಸ್ ಲೈಕ್ ಯು ಪಂಚ್ ಇಟ್. ಹಿಂಗ್ ಹಿಡಿದ ಪಂಚ್, ಎರಡ್ ಕೈ ಬಂದಾಗ ಹಿಂಗ್ ಪಂಚ್. ಇದು ಯಾವ್ದು ದೊಡ್ಡ ಪಾತಾಳ ಇಳಿಲ್ಲ. ಇಳಿಗುರು ಹೆಂಗ ಅನಿಸ್ತು ಎಕ್ಸ್ಪೀರಿಯನ್ಸ್ ಹಂಗಿತ್ತು ಹೇಳಿ? ಸಕಲಾಗಿದೆ, ಒಳ್ಳೆ ರಿಯಲ್ ಆಗಿ ನಾನೇ ಅಲ್ಲೆಲ್ಲ ಇದ್ದೆ, ಹೋದೆ ಆ ನೀರೊಳಗಡೆ. ನೀವು ಅದನ್ನ ತೆಗೆದುಕೊಳ್ಳಿ ಹೆಂಗ ಅನಿಸ್ತು ಬ್ರೋ? ಬೇರೆ ಕಡೆ ಬಂದಂಗ ಆತಿಲ್ಲ, ಒಮ್ಮೆ ಒಳಗೆ ಹಿಂಗ್ ಹೋದಂಗ ಅನಿಸ್ತಿದೆ. ಬಟ್ ಆ ಜೋನ್ ಮಾತ್ರ ಆಗಲ್ಲ. ಅಲ್ಲಲ್ಲ, ಒಂದೇನು ಅಂತಂದ್ರೆ ಸೇಫೆಸ್ಟ್ ಆಗು ಇದೆ. ಸೊ ಎಲ್ಲ ನಾವೆಲ್ಲ ಬಿದ್ಬಿಡ್ತೀವಿ, ಆತರ ಏನಿಲ್ಲ. ಒಂದ್ ಜೋನ್ ಒಂದು ಬ್ರೌನ್ ಮಾಡ್ಕೊಂಡು ಜೋನ್ ಹೊರಗಡೆ ಬರ್ತಿದ್ದಂಗೆನೆ ಮಾಮೂಲಿ ಭೂಮಿ ಹೆಂಗಿದ್ಯೋ, ನಾರ್ಮಲ್ ಜೀವನ ಹೆಂಗಿದ್ಯೋ ಹಂಗ್ ತೋರಿಸುತ್ತೆ. ಕೊಡು. ಫೈನಲಿ ಗೋವಾನೆಲ್ಲ ಮುಗಿಸ್ಕೊಂಡು ನಾವಿವಾಗಿದ್ದೀವಿ ಮಂಗಳೂರಲ್ಲಿ. ಇವರು ಮಂಗಳೂರಿಂದ ಹಿಂಗೆ ಮೈಸೂರು ಕಡೆಗೆ ಹೋಗ್ತಾರೆ, ನಾನು ಮಂಗಳೂರಿಂದ ಹಾಸನ ಕಡೆಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಯು ಗಾಯ್ಸ್. ಇಂಗ್ಲೀಷ್ ಕಲಿತಾ ಇದ್ದೀನಿ, ಬರಲಾ? ಬಾಯ್. ಹೋದ್ಮೇಲೆ ಮೆಸೇಜ್. ಹಾಂ ಸರಿ ಬಾಯ್ ಬಾಯ್. ಮಂಗಳೂರು ಬಸ್ ಸ್ಟಾಪ್ಗೆ 2019 ಬಂದಿದ್ದೆ, 19-20 ಗೋವಾ ಬ್ಲಾಗ್ಸ್ ಮಾಡಿಕೊಂಡು. ಅದೇ ಹಳೆ ನೆನಪು. ಅದಾದಮೇಲೆ ನೋಡಿ ಇವಾಗ ಬರ್ತಾ ಇದ್ದೀನಿ ಮಂಗಳೂರು ಬಸ್ ಸ್ಟ್ಯಾಂಡ್ಗೆ. ಏನೋ ಒಂಥರ ಖುಷಿ ಆಗ್ತಾ ಇದೆ, ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋಕ್ಕೆ. ಇವಾಗ ಬಸ್ ಆಲ್ರೆಡಿ ಸಿಕ್ಕಿದೆ, ಹೊರಡ್ತಾ ಇದ್ದೀವಿ ಇವಾಗ ಐರಾವತ ಬಸ್ಸಲ್ಲಿ. ಮುಂದೆ ಪಯಣ. ಎರಡೂವರೆ ನಮ್ಮ ಬಸ್ಸು ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೊರಡ್ತು. ಸೊ ನಾನಿವಾಗ ಹಾಸನದ ಪೊಲೀಸ್ ಸ್ಟೇಷನ್ ಸರ್ಕಲ್ ಇದೆಯಲ್ಲ, ಅಲ್ಲಿ ನಿಂತಿದ್ದೀನಿ. ತುಂಬ ಚೇಂಜ್ ಆಗಿಬಿಟ್ಟಿದೆ ಹಾಸನ. ಸೊ ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಅಣ್ಣ ಅಲ್ಲ, ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀರಾ? ಸತೀಶ್ ಅಣ್ಣ ಪಾಪ ನಮಗೋಸ್ಕರ ಆಲ್ರೆಡಿ ವೆಯ್ಟ್ ಮಾಡ್ತಾವ್ರಿ.
ನಾನು ವೆಯ್ಟ್ ಯಾರು 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 ಅಂತ ನೋಡ್ತಾ ಇದ್ದೀನಿ, ಎಲ್ಲಿ ಬಂದಿಲ್ವಲ್ಲ ಅಂತ. ಅಲ್ಲೇ ಕೂತಿದ್ರಾ? ಏನಣ್ಣ ಇದು ಚೇಂಜಸ್ ಸಡನ್ ಆಗಿ ಈ ತರ? ನೀವು ಹೇಳಿದ್ರಲ್ಲ ಗಡ್ಡ ಬಿಡಿ ಅಣ್ಣ ಚೆನ್ನಾಗಿ ಕಾಣುತ್ತೆ. ನೋಡೋಣ ಬನ್ನಿ ನೆಕ್ಸ್ಟ್. ಇನ್ನು ಹೆಂಗೆ ಶಾರ್ಟ್ ಫಿಲ್ಮ್ಸ್ ಅವು ಇವು ಮಾಡ್ತಾ ಇರ್ತೀನ, ಆಗತ್ತೆ ಅಂತ. ಸ್ಟೈಲ್ ಚೇಂಜ್ ಮಾಡಲೇಬೇಕು. ಡಿಸ್ಟರ್ಬ್ ಮಾಡದೆ ಅನ್ಸುತ್ತೆ ಅಣ್ಣ. ಇಲ್ಲ ಇಲ್ಲ, ಅಯ್ಯ ಬನ್ನಿ ನೀವು. ಬಂದಿದ್ದೆ ಹೆಚ್ಚು ಕಿರಣ್ ಅಷ್ಟೊಂದಿನ ಲಂಡನ್ಗೆ ಹೋಗಿ ಬಂದ್ಮೇಲೆ ಇದೆ ಫಸ್ಟ್. ನಾವು ಈಗ 4 ತಿಂಗಳಾಯ್ತಣ್ಣ ನಾವು ಮೀಟ್ ಆಗಿ ಅಲ್ವಾ? ಎಸ್ ಬನ್ನಿ ಬನ್ನಿ ನೋಡೋಣ. ಎಸ್ ಅಣ್ಣ, ಥ್ಯಾಂಕ್ ಯು. ಮಾತ್ರ ಕಿರಣ್ ಫುಲ್ ಅಣ್ಣ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದೀವಿ. ಸಿಕ್ಕಾಪಟ್ಟೆ ಸಣ್ಣ ಆಗಿದ್ರಲ್ವಾ? ವೆಯ್ಟ್ ಲಾಸ್ 6 kg ವೆಯ್ಟ್ ಲಾಸ್ ಅಲ್ವಾ? ತೊಂದರೆ ಇಲ್ಲ, ಬನ್ನಿ ನಡೆಯುತ್ತೆ. ಸರಿ, ಗೆಟಪ್ ಸಾಕಣ್ಣ ಇದು. ಸಖತ್ತಾಗಿದೆಪ್ಪ, ಸಾಕ್ಬಿಡಿ ಆರಾಮ, ಏನು ತೊಂದರೆ ಏನಿಲ್ಲ. ಬನ್ನಿ ಆಗತ್ತೆ ಬನ್ನಿ. ಸಣ್ಣ ಆಗಿರೋದಕ್ಕೂ ಅದಕ್ಕೂ ಚೆನ್ನಾಗಿದೆ ಇನ್ನು. ನಾನು ಅಣ್ಣ ಈಗ ಹಾಸನ್ ಬಸ್ ಸ್ಟಾಪ್ ಅಲ್ಲಿ ಟೀ ಕುಡಿಯಕ್ಕೆ ಅಂತ ಬಂದಿದ್ದೀವಿ. ಬಟ್ ಏನೇ ಆದ್ರೂ ಅಣ್ಣ ಹಾಸನ್ ಬಸ್ ಸ್ಟಾಪ್ದು ಅದೊಂದು ಫೀಲ್ ಇದೆ ಗೊತ್ತಾ? ಫೀಲೇ ಒಂಥರ ಮಜಾ. ಯಾಕೆ ಹೇಳಿ? ಏಷ್ಯಾದ ಬಿಗ್ಗೆಸ್ಟ್ ಬಸ್ ಸ್ಟಾಪ್ ಹಾಸನ್ದು ಇರೋದು. ಆಮೇಲೆ ನನ್ನ ಹಳೆ ನೆನಪುಗಳಿದೆಯಲ್ಲ ಅಣ್ಣ ಇಲ್ಲಿ. ನೀವು ಇಲ್ಲಿ ಈ ಬಸ್ ಸ್ಟಾಪ್ ಅಲ್ಲಿ ಇದ್ರ ಓಡಾಡಿದ್ರ ಅಣ್ಣ? ನಾನು ನಮ್ಮ ಹುಡುಗಿ ಬಂದ್ರೆ ಎಷ್ಟೊತ್ತು ಕೂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಈ ಬಸ್ ಸ್ಟಾಪ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಅನ್ನು ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಅಂತ ಇತ್ತು ಅಲ್ಲಿ. ನಾನು ಆಲ್ಮೋಸ್ಟ್ ಇಲ್ಲೆಲ್ಲ ಬಂದು ನಮ್ಮ ಹುಡುಗಿನ ಹತ್ತಿಸ್ಬಿಟ್ಟು ಆಮೇಲೆ ನಾನು ವಾಪಸ್ ಹೋಗು. ಚಾಮರಾಜನಗರದಿಂದ ಬರುವೇಣ? ಹೌದಾ? ಚಾಮರಾಜನಗರದಿಂದ ಬಂದು ಡ್ರಾಪ್ ಕೊಟ್ಬಿಟ್ಟು ಹೋಗುವೆ. ನಾನು ಓಡಾಡಿಲ್ಲ ಈ ಬಸ್ ಸ್ಟ್ಯಾಂಡ್ ಆಗಿ. ಸಕ್ಕತ್ತಾಗಿ ಲೈಫು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು, ಹಳೆದ್ರಲ್ಲಿ. ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಹಳೆದ್ರಲ್ಲೂ ಇನ್ನೊಂದು ಹಳೆದಿತ್ತು. ಆಗ ಫುಲ್ಲು ಗುಂಡಿ ದೊಡ್ಡ ಹಳ್ಳ, ಅದು ಒಂಥರ ತೊಟ್ಟಿ ಇದ್ದಂಗೆ ಅದ್ರೊಳಗಿತ್ತು ಬಸ್ಸು. ಆ ನೆನಪುಗಳಿದಾವೆ ನಮಗೆ. ಈಗ ಆ್ಯಕ್ಚುಲಿ ನಾನು ಇಲ್ಲಿಗೆ ಏನಕ್ಕೆ ಬಂದಿರೋದನ್ನ ಹೇಳಿಲ್ಲ ಅಣ್ಣ, ನೀವು ಹೇಳ್ಬಿಡಿ. ಹೌದಾ? ಆ್ಯಕ್ಚುಲಿ ಕಿರಣ್ನ ಲೀಡ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀನಿ. ಒಂದು ಕರ್ಮ ಅಂತ ಒಂದು ಶಾರ್ಟ್ ಫಿಲ್ಮು ಕಿರಣ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು. ಆ್ಯಕ್ಚುಲಿ ಇದು ಕಿರಣ್ ಗ್ರಾಮ ಪಂಚಾಯತಿ ಶಾರ್ಟ್ ಫಿಲ್ಮ್ ಮಾಡಿದಾಗ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಅದರಲ್ಲಿ. ಆದರೆ ಆ ಥರ ಕಾಮಿಡಿ ಓರಿಯೆಂಟೆಡ್ ಇರೋಲ್ಲ, ಇದೇ ಒಂದು ಡಿಫ್ರೆಂಟ್ ಜಾನ್ರ ಇದು. ಅವರಿಂದ ಡಿಫ್ರೆಂಟ್ ಎಮೋಷನ್ ತಗ್ಸೋಣ ಅಂದ್ಬಿಟ್ಟು ಅವ್ರನ್ನ ಇದನ್ನು ಲೀಡ್ ಮಾಡಿದ್ದೀನಿ. ನಾನು ನೆಗೆಟಿವ್ ರೋಲ್ ಮಾಡ್ತಾಯಿದ್ದೀನಿ. ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಇದು ಸ್ಕ್ರೀನಲ್ಲಿ ಆಪೋಸಿಟ್ ಇವತ್ತು ಸ್ಕ್ರೀನಲ್ಲಿ ಬರ್ತಾ ಇದೆ. ಕರ್ಮ ಅಂತ ಶಾರ್ಟ್ ಫಿಲ್ಮು. ಅದು ಸತೀಶ್ ಹಿರೋಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಮೇಕಿಂಗು ಬರುತ್ತೆ, ಮೇಕಿಂಗ್ ಎಲ್ಲ ಬರುತ್ತೆ, ಹೆಂಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ. ಕಿರಣ್ ಪರ್ಫಾರ್ಮೆನ್ಸ್ನ ಮತ್ತೆ ಬೇರೆ ರೀತಿ ಕಿರಣ್ನ ನೋಡೋ ಅಂತ ಒಂದು ಏನು ಹೇಳ್ಬೋದು, ಅವಕಾಶ ಅಂತ. ಅವಕಾಶ ಹೇಳಿದ್ರೆ ತಪ್ಪಾಗುತ್ತೆ ನೋಡಿ ಅಂತ ನಮಗೆ ಅವಕಾಶ ನೀವು ಮಾಡಿಕೊಡಿ. ನೋಡಿ ಅವಕಾಶ ಮಾಡ್ಕೊಡಿ ಅಲ್ವಾ? ಅರಸಿ ಮನೆಯಿಂದ ಅಲ್ಲ, ನನಗೆ ಅವಕಾಶ ಆ್ಯಕ್ಚುಲಿ ಕಿರಣ್ ಇನ್ನೊಂದು ರೀತಿ ನೋಡೋ ಅಂಥದ್ದು. ಯಾವ್ದಣ್ಣ? ಓ ಇದ್ರಲ್ಲಿ ನನಗೆ ಅವಕಾಶ ನೀವು ಕೊಡ್ತಾ ಇರೋದು. ನಮಗೂ ಅವಕಾಶ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಮ. ಎಸ್, ಮ್ಯೂಚುವಲ್ ಆಗಿ ಮಾಡ್ಕೊಂಡು ಹಿಂಗೆ ಆದರೆ ಇದು ನಿಂಗೆ ಮುಂದಕ್ಕೆ ತಗೊಂಡೋಗಿ ಫಿಲಮ್ ಲೆವೆಲ್ಗೆ ಏನಾದರೂ ಟ್ರೈ ಮಾಡೋಣ. ಮತ್ತೆ ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ನಾನು ಹೇಳ್ದಂಗೆ ನಾನು ಯಾಕೆ ರಿಟೈರ್ಮೆಂಟ್ ತಗೋತಾ ಇದ್ದೀನಿ ಅಂತಂದರೆ, ನಾನು ಕಂಪ್ಲೀಟಾಗಿ ಫಿಲ್ಮ್ ಪ್ರೊಸೆಸ್ಸಲ್ಲಿ ಮುಂದಕ್ಕೆ ಹೋಗೋಣ ಇನ್ನು ಮುಂದೆ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಇರೋದು ಅದೇ. ನಾನು ಟ್ರಾವೆಲಿಗೆ ರೀಸೆಂಟಾಗಿ ಬಂದೆ, ಮತ್ತು ಜಾಸ್ತಿ ಆ್ಯಕ್ಚುಲಿ ಏಜಿಂದ ಜಾಸ್ತಿ ಸಸ್ಟೈನ್ ಆಗಿಲ್ಲ ಅದು. ಹಾಗಾಗಿ ನಾನು ಕಂಪ್ಲೀಟಾಗಿ ಇನ್ನು ಮುಂದೆ ಏನೇನು ಶಾರ್ಟ್ ಫಿಲ್ಮ್ಸು ಈ ಥರ ಹೋಗ್ತೀನಿ. ನೋಡೋಣ ಹೆಂಗಾಗತ್ತೆ ಅಂತ. ಸೊ ನಾಳೆ ಮಿಕ್ಕಿದ್ದೆಲ್ಲ ಅಪ್ಡೇಟ್ ಸಿಗುತ್ತೆ. ಇಷ್ಟು ಹೇಳ್ತಾ ಹಾಸನಲ್ಲಿ ಸತೀಶ್ ಅಣ್ಣನ ಜೊತೆ ನಾನು ನಿಮ್ಮ ಕಿತ್ತೂರು ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ.